ನಿನ್ನೆ ಚಿನಿಮಾ ಬರ್ತಡೇ ಅಂತೂ ಸಖತ್ತಾಗಾಯ್ತು. ಸಿನಿಮಾ ಗಿಫ್ಟ್ಗಳೆಲ್ಲ ಓಪನ್ ಮಾಡೋಣ ಅಂತ. ನಂಗಿದ್ ಬೇಕು ಆಮೇಲೆ ಸೈಕಲ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹಬ್ಬ ಇದು ಸೆಟ್ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು ನಮ್ಗೆ. ಹಾಯ್ ಫ್ರೆಂಡ್ಸ್, ಮಾಯ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನಿನ್ನೆ ಚಿನಿಮಾ ಬರ್ತಡೇ ಅಂತೂ ಸಖತ್ತಾಗಾಯಿತು ಆ್ಯಂಡ್ ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿದ್ದೀರಾ. ಸೊ ಅವಳಿಗೆ ಚೆನ್ನಾಗಿ ವಿಶ್ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿನ್ನೆ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ವಾ, ಇವಾಗ ಬಂದು ಎಲ್ಲ ಬಿಚ್ಕೊಂಡು ಹೋದ್ರು ಅವರು. ಅವ್ರದ್ದೇ ಎಲ್ಲ ತೊಗೊಂಡ್ಬಂದಿದ್ರು ಐಟಮ್ಸ್ ಎಲ್ಲ, ಬೆಲೂನ್ಸ್ ಅಂತೆ ಏನೇನು ನಾವು ಬೇಕೋ ಅದೆಲ್ಲ ಅವರೇ ತೊಗೊಂಡು ಬಂದು ಲಾಸ್ಟ್ವರೆಗೂ ಡೆಕೋರೇಟ್ ಮಾಡಿ ನಾವು ಊಟ ಮಾಡೋವರೆಗೂ ಇದ್ದರು. ಊಟ ಮಾಡಿದ್ಮೇಲೆ ಸೊ ಚಿನಿಮಾಗೂ ವಿಶ್ ಮಾಡಿ ಆಮೇಲೆ ಹೊಂಟೋದ್ರು. ಆ್ಯಂಡ್ ಈಗ ನಮಗೆ ಡೆಕೋರೇಷನ್ ಮಾಡೋಕ್ಕೆ ಬಂದಿದ್ರಲ್ವ ಚಿನಿಮಾ ಬರ್ತಡೆಗೆ, ತುಂಬ ಚೆನ್ನಾಗಿದ್ದಾರೆ ಅವರು. ಅಂದರೆ ತುಂಬ ಫ್ಲೆಕ್ಸಿಬಲ್ ಆಗಿರ್ತಾರೆ. ಆ್ಯಂಡ್ ಅದಾದಮೇಲೆ ರೇಟ್ ಕೂಡ ತುಂಬ ಕಮ್ಮಿ. ಅದಕ್ಕಾಗಿ ನಮ್ಮ ಮನೇಲಿ ಏನೇ ಫಂಕ್ಷನ್ ಆಗಲಿ, ಪುಟ್ಟದಾಗಲಿ ಇರ್ಬೋದು, ದೊಡ್ಡದಾಗಿರ್ಬೋದು, ಅವ್ರಿಗೆ ಹೇಳ್ತೀವಿ ವಿತಿನ್ 1 ಡೇಯಲ್ಲೇ ನಮಗೆ ಮಾಡಿಕೊಡ್ತಾರೆ. ಹಾಗಾಗಿ ನನಗೆ ಸ್ವಲ್ಪ ಅನುಕೂಲ. ನಾವು ಚಿನಿಮಾ ಬರ್ತಡೇಗೂ ಕೂಡ ಅಷ್ಟೇ ನಾವೇ ಡೆಕೋರೇಟ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ನನಗೆ ಟ್ರೈ ಮಾಡಿದೆ ಅಲ್ಲಿವರೆಗೂ. ಐಡಿಯಾ ಎಲ್ಲ ನಿಂದೆ. ಅವ್ರಿಗೆ ಈ ಥರ ಬೇಕು ಅಂತ ಹೇಳಿಬಿಟ್ಟಿದೆ. ಅವರು ಸ್ವಲ್ಪ ಎಕ್ಸ್ಟ್ರಾ ಅದಕ್ಕೆ ಆ್ಯಡ್ ಮಾಡಿ ಇನ್ನೂ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಮ್ಯಾಮ್ ಅಂತ ಹೇಳಿ ನನಗೂ ಕೆಲವೊಂದು ಐಡಿಯಾಸ್ ಎಲ್ಲ ಕೊಟ್ಟು ಚೆನ್ನಾಗಿದ್ದಾರೆ ಅವರು, ಎಲ್ಲ ಫ್ಲೆಕ್ಸಿಬಲ್ ಆಗಿ. ಹೌದು, ನಮಗೆ ಅದೇ ಟೈಮಿಗೆ ಬಂದು ಮಾಡಿಕೊಡ್ತಾರಲ್ವಾ, ಅದು ನಮ್ಗೆ ಅನುಕೂಲ. ಇನ್ನೊಂದೇನು ಗೊತ್ತಾ, ನಮ್ಮನೆಗೆ ಯಾರಾದರೂ ಜಾಸ್ತಿ ಗೆಸ್ಟ್ ಬಂದರೆ ಬೆಡ್ಗಳೆಲ್ಲ ಬೇಕು ಅಂದ್ಕೊಳ್ಳಿ, ಇವ್ರ ಹತ್ರ ಸಿಗಲ್ಲ, ಬಟ್ ಯಾರ ಹತ್ರ ಸಿಗುತ್ತಲ್ವಾ ಅದನ್ನು ಕೂಡ ಸಜೆಸ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲದಕ್ಕೂ ನಮಗೆ ಅನುಕೂಲವಾಗಿತ್ತು. ಒಂದು ಮಾತು ಕೇಳಿದ್ವಿ ನಾವು ಅವ್ರಿಗೆ, ಈ ಥರ ಡೆಕೋರೇಷನ್ ಬೇಕು, ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತಾ ಇದ್ದೀವಿ ಅಂದಿದ್ದಕ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿ ಮಾಡಿದ್ರು. ಚೆನ್ನಾಗಿ ಮಾಡಿದ್ರಲ್ವ. ಸೊ ಇನ್ನು ಅವ್ರನ್ನ ಕಳಿಸ್ಕೊಟ್ಟೆ. ಇನ್ನು ಸಾಯಂಕಾಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ಬಿಸಿಲು ಕಣ್ಣು ಕುಕ್ಕುತ್ತಾ ಇದೆ, ಹಂಗೆ ಅಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಇನ್ನೂ ಚಳಿಗಾಲನೇ ಹೋಗಿಲ್ಲ, ಇಷ್ಟೊಂದು ಬಿಸಿಲಿದೆಪ್ಪ. ಎಲ್ಲ ಆಲ್ಮೋಸ್ಟ್ ಮುಗಿತೀನಿ ಅಲ್ಲ, ಆಲ್ಮೋಸ್ಟ್ ಮುಗೀತೆ. ಹೌದಾ, ಏನಪ್ಪ. ಸೊ ಇನ್ನು ನಿನ್ನೆ ನಾವು ಮನೆ ಒಳಗಡೆ ಹೋಗೋದೇ ಒಂದು 11 o'clock ಆಗಿಬಿಡ್ತು. ಯಾಕೆಂದರೆ ಇಲ್ಲಿ ಒಂದು ಸೊಳ್ಳೆ ಇರಲಿಲ್ಲ. ಆರಾಮಾಗಿ ನಾವು ಎಂಜಾಯ್ ಮಾಡಿದ್ವಲ್ಲ ರಾಜು. ಒಂದು ಸೊಳ್ಳೆ ಇಲ್ದಿರೋದ್ರಿಂದ ಮಕ್ಕಳನ್ನ ಕೂಡ ಇಟ್ಕೊಂಡು ಅವರು ಚೆನ್ನಾಗಿ ಆಟ ಆಡಿದ್ರು. ಇನ್ನು ಅದಕ್ಕೆ ಗಿಫ್ಟ್ಗಳೆಲ್ಲ ಇಲ್ಲೇ ತಂದು ಇಟ್ಬಿಟ್ಟಿದ್ದೀವಿ, ಮನೆಗೂ ತಗೊಂಡು ಹೋಗಿಲ್ಲ. ಸೊ ಈಗ ಚಿನಿಮಾ ಕೈಯಲ್ಲಿ ಇದಿಷ್ಟು ಓಪನ್ ಮಾಡಿಸ್ಬೇಕು. ಆಮೇಲೆ ಇದು ಸೈಕಲ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅವಳಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಫ್ರೆಂಡ್ಸ್, ಇನ್ನು ಈಗ ಹೋಗಿ ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ಗಿಫ್ಟ್ಗಳನ್ನೆಲ್ಲ ಓಪನ್ ಮಾಡೋಣ, ತೊಗೊಂಡು ಹೋಗ್ಬಿಡೋಣ ರಜು ಕೆಳಗಡೆ. ಕೆಲವರು ನಾನು ಹಿಂದಿನ ಬ್ಲಾಗ್ನಲ್ಲಿ ಹೇಳಿದ್ದೆ ಏನು ತಂದಿದ್ದೆ ಚಿನಿಮಾಗೆ ಬರ್ತಡೇಗೆ ಗಿಫ್ಟ್ ಗೆಸ್ ಮಾಡಿ ಅಂತ. ಕೆಲವೊಬ್ರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ, ಇನ್ನು ಕೆಲವೊಬ್ರು ಏನೋ ಬೇರೆ ಯೋಚನೆ ಮಾಡಿದ್ದಾರೆ. ಇವತ್ತು ಓಪನ್ ಮಾಡ್ತೀವಲ್ಲ, ನೀವೇ ನೋಡಿ ಇದರಲ್ಲಿ ಏನಿದೆ ಅಂತ ಇಷ್ಟೇ ಹೇಳ್ಕೊಂಡು ಹೋಗೋದು. ಇನ್ನು ಈ ಗಿಫ್ಟ್ಗಳನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಕೆಳಗಡೆ ಇಡ್ತೀನಿ. ಫ್ರೆಂಡ್ಸ್, ನಾನು ಹಿಂದಿನ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೆ, ನನ್ನ ಹೇರ್ ಕೇರ್ ರೊಟೀನಲ್ಲಿ ನಾನು ರೋಸ್ಮೇರಿನ ಜಾಸ್ತಿ ಯೂಸ್ ಮಾಡ್ತೀನಿ. ಅದಕ್ಕಂತಲೇ ಮನೆ ಹತ್ರ ರೋಸ್ಮೇರಿ ಪ್ಲ್ಯಾಂಟ್ಸ್ನ ಕೂಡ ಗ್ರೋ ಮಾಡ್ತಾ ಇದ್ದೀನಿ. ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಹೇರ್ಗೆ. ಹಾಗೆ ನನಗೂ ತುಂಬ ಜನರು ಹೇಳ್ತಿರ್ತಾರೆ ನಮಗೆ ಹೇರ್ ಫಾಲ್ ತುಂಬ ಆಗ್ತಾ ಇದೆ ಅಂತ. ಹೇರ್ ಫಾಲ್ ಅನ್ನೋದು ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ, ಎಲ್ಲರಲ್ಲೂ ಕೂಡ ಈ ಹೇರ್ ಫಾಲ್ ಸಮಸ್ಯೆ ಅನ್ನೋದು ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಅದು ಹೇರ್ ಫಾಲ್ ಆಗ್ತಾ ಏನಾಗುತ್ತೆ ಗೊತ್ತಾ, ಹೇರ್ ಎಲ್ಲ ಇದೆಲ್ವ ತುಂಬ ತೆಳುವಾಗಿರುತ್ತೆ, ಶಕ್ತಿ ಅನ್ನೋದೇ ಇರೋದಿಲ್ಲ ಹೇರಲ್ಲಿ. ಸೊ ಈ ತರ ಸಮಸ್ಯೆಗೆ ರೋಸ್ಮೇರಿ ಮತ್ತು ಮೇಥಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದಕ್ಕಾಗಿ ನಾನಿವತ್ತು ಮಮಾ ಅರ್ಥ್ನವರ ರೋಸ್ಮೇರಿ ಆಂಟಿ ಹೇರ್ ಫಾಲ್ ಶಾಂಪೂ ಅನ್ನ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಇನ್ನು ಈ ರೋಸ್ಮೇರಿ ಅಂತೂ ಹೇರ್ ಫಾಲ್ ಕಂಟ್ರೋಲ್ ಮಾಡುವುದಕ್ಕೆ ಮತ್ತೆ ಹೇರ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡುವುದಕ್ಕೆ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬಹುದು. ಇನ್ನು ಈ ಶಾಂಪೂ ಏನಿಲ್ಲ, ಹೇರ್ ನ ಒದ್ದೆ ಮಾಡ್ಕೊಂಡ್ಬಿಟ್ಟು
ಮಾಡ್ಕೊಂಡ್ಬಿಟ್ಟು ಆನಂತರ ಸ್ಕ್ಯಾಲ್ಪ್ಗೆ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಸಾಜ್ ಮಾಡಬೇಕು. 1-2 ನಿಮಿಷ ಆದಮೇಲೆ ಹೇರ್ನ ವಾಶ್ ಮಾಡ್ಕೋಬೇಕು. ಹಾಗೆ ಈ ಹೇರ್ ರೇಂಜ್ನಲ್ಲೇ ರೋಸ್ಮೆರಿ ಕಂಡೀಷ್ನರ್ ಕೂಡ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇವರ ಪ್ರಾಡಕ್ಟ್ಸ್ ನ್ಯಾಚುರಲ್ ಮತ್ತು ಮೇಡ್ ಸೇಫ್ ಸರ್ಟಿಫೈಡ್ ಆಗಿವೆ. ಈ ಶಾಂಪೂನ ಯೂಸ್ ಮಾಡ್ತಾ ಬಂದಂಗೆಲ್ಲ ಹೇರ್ ಫಾಲ್ 93% ವರೆಗೂ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ನಾನು ಇವ್ರದೇ ರೋಸ್ಮೆರಿ ಹೇರ್ ಆಯಿಲ್ನ ಕೂಡ ಅವಾಗವಾಗ ಯೂಸ್ ಮಾಡ್ತೀನಿ. ಹಾಗೆ ಒಳ್ಳೆ ಹೆಲ್ದಿ ಡಯಟ್ ಕೂಡ ಫಾಲೋ ಮಾಡ್ತೀನಿ. ಇದರಿಂದ ನಮಗೆ 2 ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಅಂದ್ರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಜೊತೆಗೆ ಹೇರ್ಗೆ ಒಳ್ಳೆ ಸ್ಟ್ರೆಂತ್ ಕೂಡ ಕೊಡುತ್ತೆ. ಫ್ರೆಂಡ್ಸ್, ನಿಮ್ಗೂ ಕೂಡ ಈ ಶಾಂಪೂ ಬೇಕು ಅಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಅವರ ವೆಬ್ಸೈಟ್ ನಲ್ಲಿ ತಗೊಳ್ಳೋದಾಯ್ತು ಅಂದ್ರೆ ಇಲ್ಲಿ ಕಾಣಿಸ್ತಾ ಇರುವಂತಹ ಮಾಯಾ 2025 ಅನ್ನೋ ಕೋಡ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 20% ಆಫ್ ಆಗುತ್ತೆ. ಹಾಗೆ ನಮಗೆ ಮಮಾಅರ್ತ್ ಅವರ ಪ್ರಾಡಕ್ಟ್ಸ್ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಮತ್ತು purple.com ಕೂಡ ಸಿಗ್ತಾ ಇದೆ. ನೀವು ಎಲ್ಲಿ ಬೇಕಾದರೂ ತಗೋಬಹುದು. ಈ ಹೇರ್ ಫಾಲ್ ಸಮಸ್ಯೆ ಇದೆ ಅನ್ನೋರು ಈ ಶ್ಯಾಂಪೂನ ಯೂಸ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ನೋಡ್ತೀರಾ. ಫ್ರೆಂಡ್ಸ್, ಇನ್ನು ಇವತ್ತು ಮಧ್ಯಾಹ್ನ ಅಡುಗೆ ಬಂದುಬಿಟ್ಟು ದಮ್ ಬಿರಿಯಾನಿ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಬೆಳಗ್ಗೆನೇ ಮಾಡಿಬಿಡ್ತೀನಿ, ಏಕೆಂದರೆ ಆ ಫ್ಲೇವರ್ ಎಲ್ಲ ಚೆನ್ನಾಗಿ ರೈಸಿಗೆ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ನಮ್ಗೆ ಈ ಥರ ಬೆಳಗ್ಗೆ ಮಾಡಿಬಿಟ್ಟು ಮಧ್ಯಾಹ್ನ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಇನ್ನು ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಅಲ್ವಾ, ಅದಕ್ಕಾಗಿ ಇವಾಗ ದಿನ ಮೊಸರು ತಿಂತಾ ಇದ್ದೀವಿ. ನಾನು ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ರಾತ್ರಿಯೇ ಈ ರೀತಿ ಮಡಿಕೆಯಲ್ಲಿ ಮೊಸರು ಹೆಪ್ಪಾಕ್ಬಿಡ್ತೀನಿ. ಇನ್ನು ಹಾಗೆ ಬ್ರೆಡ್ ಪುಡ್ಡಿಂಗ್ ಮಾಡಿಟ್ಟಿದ್ದೆ ಊಟ ಆದಮೇಲೆ ತಿನ್ನಲಿಕ್ಕೆ ಅಂತ ಹೇಳಿಬಿಟ್ಟು ಊಟ ಮಾಡ್ಕೊಂಡು ಬಂದುಬಿಡ್ತೀನಿ ಈಗ ಹೋಗಿ. ಸೊ ಫ್ರೆಂಡ್ಸ್, ಇನ್ನು ಸಿನಿಮಾ ಗಿಫ್ಟ್ಗಳೆಲ್ಲ ಓಪನ್ ಮಾಡೋಣ ಅಂತ. ಆಲ್ರೆಡಿ ನನಗೆ ಗೊತ್ತಿದೆ ಏನೇನಿದೆ ಬಾಕ್ಸಲ್ಲಿ ಅಂತ. ಸಿನಿಮಾ ಗೊತ್ತಿಲ್ಲ ಅಲ್ವಾ? ಓಪನ್ ಮಾಡಲ್ವಾ? ಸರಿ, ನಿಂಗೆ ಯಾವ ಗಿಫ್ಟ್ ಬೇಕು ಫಸ್ಟ್ ಓಪನ್ ಮಾಡೋಣ. ಇದಾ ದೊಡ್ಡದೆ. ಬಾ, ಏನಿದೆ ಓಪನ್ ಮಾಡೋಣ. ಸೊ ಇದು ರಾಜು ಓಪನ್ ಮಾಡು. ನಾನು ಓಪನ್ ಮಾಡ್ತಾ ಇದ್ದೀನಿ, ನೀನು ಓಪನ್ ಮಾಡು. ಒಟ್ಟಿನಲ್ಲಿ ಈ ವರ್ಷ ಅವಳು ಈ ಥರ ಗಿಫ್ಟ್ಗಳೆಲ್ಲ ತೊಗೊಂಡು ಅವಳು ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದ್ಕೊಂಡ್ಳು. ಅದೇ ರೀತಿ ಆಯಿತು ಅವಳು ಬರ್ತಡೇ ಮಾತ್ರ. ರಾಜು, ಇದಕ್ಕೆ ಇಷ್ಟು ದೊಡ್ಡ ಬಾಕ್ಸ್ ಬಂದಿದೆಲ್ಲ, ಅದ್ರ ಒಳಗಡೆ ಮತ್ತೆ ಇನ್ನೊಂದು ಬಾಕ್ಸಾ? ಅದೇ ಡ್ಯಾಮೇಜ್ ಆಗಬಾರ್ದು ಅಂತ. ಅದು ಬಾಕ್ಸ್ ಏನೂ ಇಲ್ವಾ? ಏನಿಲ್ಲ, ಆಂಟಿ. ಹಾಂ, ಅದ್ರ ಜೊತೆಗೆ ಇನ್ನೂ ಎಲ್ಲ ಕೊಟ್ಟಿರ್ಬೇಕು, ಅದ್ರ ಬ್ಯಾಗ್ ಅದೆಲ್ಲ. ಹೌದಾ? ಏನೂ ಬಂದಿಲ್ಲಪ್ಪ. ಮತ್ತೆ ಅದ್ರೊಳಗೆ ಇನ್ನೊಂದು ಬಾಕ್ಸಾ? ಏನು ಚಿನ್ನಮ್ಮ ಇದು? ಎಲ್ಲ ಇದೆ. ಬಾ, ಇಲ್ಲಿ ಕುತ್ಕೋ. ಸ್ಮಾಲ್ ಗಿಟಾರ್ ಚಿನ್ನಮ್ಮಗೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಅಪ್ಪ ಕೊಡ್ಸಿದ್ದು ನಿಂಗೆ. ಥ್ಯಾಂಕ್ಸ್ ಹೇಳಲ್ವಾ ಅಪ್ಪಗೆ? ಥ್ಯಾಂಕ್ ಯು ಡ್ಯಾಡಿ. ವೆಲ್ಕಮ್ ಮೈ ಡಿಯರ್. ಅದು ಹೇಗೆ ನುಡಿಸ್ಬೇಕು ಅಂತ ನಾ ಕಳಿಸ್ಕೊಡ್ತೀನಿ. ಓಕೆ, ಸೈಜ್ ಕರೆಕ್ಟ್ ಸೂಟ್ ಆಗಿದೆ. ಸೈಜ್ ಚೆನ್ನಾಗಿದೆಲ್ಲ. ಅದ್ರ ಜೊತೆಗೆ ಬ್ಯಾಗು ಎಲ್ಲ ಬಂದಿದೆ. ಅದೆಲ್ಲ ಫುಲ್ ಸೆಟ್ ಕೊಟ್ಬಿಡ್ತಾರೆ. ಚೆನ್ನಾಗಿದೆ. ಇದು ಇಷ್ಟ ಆಯ್ತಾ ಗಿಟಾರ್ ನಿಂಗೆ? ಓಕೆ. ಸೊ ಇನ್ನು ನೆಕ್ಸ್ಟ್ ಗಿಫ್ಟ್ ಈಗ. ಓಕೆ, ಇದು ಓಪನ್ ಮಾಡೋಣವಾ? ಏನಿದೆ ಅದು ನೋಡೋದ. ಏನಿದೆ, ಏನಿರ್ಬೋದು ಇದರಲ್ಲಿ? ನಾನು ನೋಡ್ತೀನಿ. ನೋಡ್ತೀಯಾ? ಸರ್ಪ್ರೈಸ್. ಅದೇನೋ ಸರ್ಪ್ರೈಸ್ ಇದೆ ಅಲ್ಲಿ. ಅದೇನದು? ಏನದು? ಓಪನ್ ಮಾಡು. ಬಾಕ್ಸ್, ಲಂಚ್ ಬಾಕ್ಸ್. ಸಿನಿಮಾಗೆ ಏನಿದೆ? ಲಂಚ್ ಬಾಕ್ಸಾ? ಅವಳದು ಲಂಚ್ ಬಾಕ್ಸ್ ದಿನ ತಗೊಂಡು ಹೋಗ್ತಾಳಲ್ವಾ ಸ್ಕೂಲ್ಗೆ, ಅದು ಹಾಳಾಗೋಗಿತ್ತು. ಅಂದರೆ ಇದೆಲ್ಲ ಬಿಚ್ಚಿ ಬಂದಿತ್ತು, ಕೆಲವೊಂದು ಕ್ಲಿಪ್ ಎಲ್ಲ ಮುರಿದೋಗ್ಬಿಟ್ಟಿತ್ತು.
ಸೊ ಹಾಗಾಗಿ ಒಂದು ತಗೊಂಡೆ. ಹೆಸರು ಹಾಕಿದ್ದಾರೆ ಕಸ್ಟಮೈಸ್ ಮಾಡಿಸಿದ್ದೀನಿ. ಇದು ಸ್ಪೂನ್. ಎರಡೂನು ಇರು ಚಿನಿಮಾ. ಇನ್ನೊಂದಿದೆ. ಇನ್ನೂ ಇದೆ, ತುಂಬಾ ಇದೆ ಇದರಲ್ಲಿ. ವಾಟರ್ ಬಾಟಲ್ ಇದೆ ಅಲ್ಲ? ಏನಿದೆ? ವಾಟರ್ ಬಾಟಲ್. ವಾಟರ್ ಬಾಟಲ್. ಅವಳಿಗೆ ಪಿಂಕ್ ಅಂತ ಹೇಳಿ ಇಷ್ಟಪಡ್ತಾಳಲ್ಲ. ಏನು ಪಿಂಕ್ ಅಂತ ಹೇಳಿ ಇಷ್ಟಪಡ್ತಾಳಲ್ವಾ. ವಾಟರ್ ಬಾಟಲ್ ಅದು. ಓಕೆ ಓಕೆ ಓಕೆ. ಇದನ್ನು ಸ್ಟೀಲ್ ಬಾಟಲ್ ಇದೆ. ಒಳಗಡೆ ಇದಕ್ಕೂ ಅತ್ಯಂತ ಅಂತ ಹೆಸರಿದೆ ನೋಡಿ. ಅಂಡ್ ವಾಟರ್ ಬಾಟಲ್ ಕೂಡ ಅಷ್ಟೇ, ಅದು ಫುಲ್ ಖರಾಬಾಗಿ ಹೋಗ್ಬಿಟ್ಟಿದೆ. ಅದು ಕೆಳಗಡೆ ಬಿದ್ದು ಇರು ಚಿನಿಮಾ, ಕೆಳಗಡೆ ಸ್ಟೀಲ್ ಇದು ಇರೋದ್ರಿಂದ ಬಿದ್ದು ಸೊಟ್ಟ ಬಟ್ಟ ಆಗಿತ್ತು. ಸೊ ಅದಕ್ಕೆ ಈ ತರ ಬಾಡಿ ಇರೋದು ತಗೊಂಡಿದ್ದೀನಿ. ಬಾಟಲ್ ಹಾಳಾಗಲ್ಲ. ಚೆನ್ನಾಗಿದೆ ನೋಡಿದೆ ಅಲ್ಲ, ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ. ಇಷ್ಟ ಆಯ್ತಾ? ಇನ್ನೊಂದು ಸರ್ಪ್ರೈಸ್ ಇದೆ. ಅದೇನದು? ಸ್ಪೂನ್ ಸೆಟ್. ಗ್ಲಾಸ್ ಕೂಡ ఉంది. ಸ್ಪೂನ್ ಇದೆ, ಫೋರ್ಕ್, ಒಂದು ಸ್ಪೂನ್. ಇದು ಅಟ್ಲಾರತಿ ಕೂಡ ఉంది. ಇದು ಗೊಂಬೆ. ಮಕ್ಕಳಿಗೆ ಈ ಥರ ಇಷ್ಟ ಆಗುತ್ತೆ ಅಂತ ಹೇಳಿ ಇರು ಚಿನಿ. 2 ಸೆಟ್ ತೊಗೊಂಡಿದ್ದೀನಿ ನಾನು ಚಿನಿಮಾ. ಅದು ಒಂದು, ಇದು ಒಂದು. ಎರಡೇ ಇದನ್ನು ಎಲ್ಲ ಇದೆ. ಇದೆಲ್ಲ ಸೊ ಈ ಥರ ಗೊಂಬೆ ಚೆನ್ನಾಗಿದೆಯಲ್ಲ. ಇಷ್ಟ ಆಯ್ತಾ? ಯಾವ್ದು ಇಷ್ಟ ಆಯ್ತು ನಿಮಗೆ ಇಷ್ಟರಲ್ಲಿ? ಎಲ್ಲ ಇಷ್ಟ ನನಗೆ. ಎಲ್ಲ ಇಷ್ಟ ಆಯ್ತಾ? ನಾನು ಇದನ್ನ ಚಿನಿಮಾಗೆ ಅಂತ ಹೇಳಿ ಕಸ್ಟಮೈಸ್ ಮಾಡಿಸಿರೋವಂಥದ್ದು. ಇದು ಭವ್ಯ ಗಿಫ್ಟ್ ವರ್ಲ್ಡ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡೆ. ಸೊ ಅವಳಿಗೆ ಇಡ್ಲಿ ದೋಸೆ ಎಲ್ಲ ಜಾಸ್ತಿ ಕೊಟ್ಟು ಕಳಿಸ್ತಾ ಇರ್ತೀನಿ. ಒಂದರಲ್ಲಿ ಫ್ರೂಟ್ಸು, ಇನ್ನೊಂದರಲ್ಲಿ ಏನಾದರೂ ಸ್ಯಾಂಡ್ವಿಚ್ ಆ ಥರ ಹಾಕಿ ಕೊಡ್ಬೋದಲ್ಲ ಅದಕ್ಕೋಸ್ಕರ. ನೀ ಕೊಡಪ್ಪ ಇದು. ಹಾಗಾಗಿ ಇದು ಒಂದು, ಈ ಸ್ಪೂನ್ಸು ಮತ್ತು ಈ ವಾಟರ್ ಬಾಟ್ಲು. ಅವಳಿಗೆ ನಾರ್ಮಲ್ ವಾಟರ್ ಬಾಟ್ಲಿಂದ ಅಷ್ಟಾಗಿ ಕುಡಿಲಿಕ್ಕೆ ಬರೋದಿಲ್ಲ, ಬಟ್ಟೆ ಮೇಲೆಲ್ಲ ಚಲ್ಕೊಂಡ್ಬಿಡ್ತಾಳೆ. ಅದಕ್ಕಾಗಿ ಈ ಥರ ಸಿಪ್ಪರ್ ಇರೋದನ್ನೇ ತೊಗೊಂಡಿದ್ದೀನಿ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅದು ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರಲ್ಲ ವಾಟರ್ ಬಾಟಲ್ದು, ಸಖತ್ತಾಗಿದೆ ಅದು. ಈ ಥರ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಂದ್ರೆ ಐಡಿಯಾ ಚೆನ್ನಾಗಿದೆ. ಅವ್ರದ್ದು ನಂಬರ್ ನಾನು ಭವ್ಯ ಅವ್ರದ್ದು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನೀವೇನಾದರೂ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂದರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನನಗೆ ಪರ್ಸ್ನಲಿ ಈ ವಾಟರ್ ಬಾಟಲ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ತಗೋ ನೆಕ್ಸ್ಟ್ ಗಿಫ್ಟ್. ಏನಿದೆ ಚಿನ್ನ? ಜೆ ಜೆ ತೋರ್ಸ ಅಪ್ಪಾಗ ಫಸ್ಟ್. ಹಂಗಲ್ಲ ಇದು ಇದು. ಇಲ್ಲಿ ಇವ್ ನೋಡ್ರಿ ರಜು, ಇಲ್ಲಿ ಏನ್ ಬರೋದು? ಸರಿ ಓಪನ್ ಮಾಡಿ. ಸೊ ಇದು ತೋರ್ಸಲ್ಲ ಅಪ್ಪಗಂತೆ. ನಿಲ್ಲತ್ತಾ ಚಿನ್ನಮ್ಮ? ನಿಲ್ಲುತ್ತ. ಇದು ಆ್ಯಕ್ಚುಲಿ ಟಿ ವಿಯಲ್ಲಿ ಕೋಕೋ ಮೆಲನ್ ಎಲ್ಲ ನೋಡ್ತಾರಲ್ಲ, ಆ ಗೊಂಬೆಯಲ್ಲಿ ಅವಳಿಗೆ ಕೆಲವೊಂದು ಫೇವ್ರೇಟ್ ಇದೆ. ಜೆ ಜೆ, ಹೌದು, ಜೆ ಜೆ ಅಂತೆ, ಮತ್ತೆ ಕೋಳಿ, ಅದೆಲ್ಲ ಅವಳಿಗೆ ತುಂಬ ಇಷ್ಟ. ತಂಬಾಗೊಂದು ಕೊಡು. ಚೆನ್ನಾಗಿದ್ಯಾ? ಇದು ಯಾವಾಗ್ಲಿಂದನೋ ಕೇಳಿದ್ಲ ಅವಳು. ಸೊ ಬರ್ತಡೇಗೆ ಪ್ರೆಸೆಂಟ್ ಮಾಡೋಣ ಅಂತೇಳಿ ವೇಟ್ ಮಾಡ್ತಾ ಇದ್ದೆ. ಇದೆಲ್ಲ ಆಟ ಆಡ್ಕೋಬೇಕು ನೀನು, ಎಲ್ಲಂದ್ರೆ ಅಲ್ಲಿ ಬಿಸಾಕೋದಲ್ಲ, ಓಕೆನಾ? ಲಾಸ್ಟ್ ಗಿಫ್ಟ್ ಸಿನಿಮಾ ಇದು ಓಪನ್ ಮಾಡೋಣ. ಸೊ ಕೆಲವರು ಗೆಸ್ ಮಾಡಿರೋದ್ರಲ್ಲಿ ನಿಮ್ಗೆ ಗೊತ್ತಿರತ್ತೆ ಅಂದ್ಕೊಳ್ತೀನಿ. ಕೆಲವರು ಏನೋ ಬಾಲ್ ಇರಬಹುದು, ಮತ್ತು ಸಿನಿಮಾಗೆ ಡ್ರೆಸ್ ಇರಬಹುದು ಅಂತ ಹೇಳಿ ಕೊಂಡು ಮಾಡಿದ್ರು. ತುಂಬ
ಏನಿರ್ಬೋದು ಹೇಳ? ಎಷ್ಟು ಕಷ್ಟಪಟ್ಟು ಪ್ಯಾಕಿಂಗ್ ಮಾಡಿದ್ದೀನಿ ನಾನು. ಏನಿರ್ಬೇಕು ಸಿನಿಮಾ ಇದು? ಅದು ನಾನು ನೋಡಿದ್ರೆ ಅದೇನೋ ಗೊತ್ತಿಲ್ಲ ನಾನು. ನೋಡಿದ್ರೆ ಗೊತ್ತಾಗತ್ತೆ. ಆಂಟಿ ಗೆಸ್ ಮಾಡು ಏನಿರ್ಬೋದು. ಏನಿರ್ಬೋದು? ಮಾಡ್ತೀನಿ ನೋಡಿ ನಾನು. ನೋಡಿ ಗೆಸ್ ಮಾಡೋದೆಲ್ಲ ನೋಡ್ದೇನೆ ಗೆಸ್ ಮಾಡಬೇಕು. ಏನಿರುತ್ತೆ ಇದರಲ್ಲಿ? ನನ್ನ ದೊಡ್ಡ ಕಿಚನ್ ಸೆಟ್. ಕಿಚನ್ ಸೆಟ್. ಕಿಚನ್ ಸೆಟ್ಟಾ? ಕಿಚನ್ ಸೆಟ್ ಅಲ್ಲ. ಏನಿದೆ? ಕಿಚನ್ ಸೆಟ್ ಇದು. ಎಲ್ಲ ಇರ್ತದೆ. ಎಂಟೈರ್ ಕಿಚನಾ? ಎಂಟೈರ್ ಕಿಚನ್. ಇದು ನೋಡಿದ ಇಲ್ಲಿ ಇಷ್ಟ ಆಗ್ಬಿಟ್ಟಿದೆ. ಸರಿ ಓಪನ್ ಮಾಡಿ. ಬಿಚ್ಚು ಓಪನ್ ಮಾಡು. ಇದು ಆ್ಯಕ್ಚುಲಿ ಯಾವಾಗಲೂ ರಾಜು ಫೋನಲ್ಲಿ ಆ್ಯಡ್ ಬರುತ್ತಲ್ಲ ಆ ಟೈಮ್ನಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ನೋಡಿದ್ಲು ನಂಗಿದ್ ಬೇಕು ಅಂತ. ಸೊ ಹಾಗಾಗಿ ನೆನಪಿತ್ತು, ತರಿಸ್ಬಿಡೋಣ ಅಂತೇಳಿ ತರಿಸ್ದೆ. ಬಟ್ ನಿಮಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಹಲೋ. ಈಗ ಇದನ್ನ ಸೆಟ್ ಮಾಡಬೇಕಲ್ಲ ತಲೆ ನಾವು ಇದನ್ನು. ಹೆಂಗೆ ಇದೆ? ಅಯ್ಯೋ ಸ್ವೀಟಿನ ಸೆಟ್ ಬಂದಿತ್ತೆ. ಅವಳಿಗೆ ಈ ಕಿಚನ್ ಸೆಟ್ ಮಾತ್ರ ತುಂಬ ಇಷ್ಟ ಆಗ್ಬಿಡ್ತು. ಎಲ್ಲ ಗಿಫ್ಟ್ಗಳಿಗಿಂತ ಇದು ತುಂಬಾ ಇಷ್ಟ ಆಗಿದೆ ಅವಳಿಗೆ. ಹಬ್ಬ ಇದು ಸೆಟ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು ನಮಗೆ. ಇಷ್ಟಿಷ್ಟೇ ಇದೆಯಲ್ಲ, ಅದನ್ನು ಒಂದು ಕಡೆ ಜೋಡಿಸ್ತಾ ಇದ್ರೆ ಇನ್ನೊಂದು ಕಡೆ ದೀರು ಎಳಿತಾ ಇದ್ದಾನೆ. ಸೊ ಇದಕ್ಕೆ ಎಲ್ಲ ಫಿಕ್ಸ್ ಮಾಡಿದ್ದೀವಿ. ತೋರಿಸ್ಬಿಡ್ತೀನಿ ಹೆಂಗಿರುತ್ತೆ ಅಂತ. ಇನ್ನೂ ಕೆಲವೊಂದು ಸ್ಪೂನ್ಸ್ ಎಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಎಲ್ಲೋಯ್ತು ಇದೆಲ್ಲ ಸ್ಪೂನ್ಸ್? ಚೆನ್ನಾಗಿದೆ ಎಲ್ಲರೂ ಕ್ಯೂಟಾಗಿ. ಚೆನ್ನಾಗಿದೆ. ನನಗೆ ಅದು ನಿಂಗೇನೆ. ಸೊ ಇದಕ್ಕೆ ಏನೋ ಬ್ಯಾಟ್ರೀಸ್ ಹಾಕಿದ್ದೀವಿ. ಗ್ಯಾಸ್ ಆನ್ ಮಾಡೋದು ಹಿಂಗೆ, ಮತ್ತೆ ಆಫ್ ಮಾಡು. ಸಾಕು, ಆಫ್ ಮಾಡು. ಸೊ ಇಲ್ಲಿ ತರಕಾರಿ ಹಣ್ಣು ತೊಳಿಲಿಕ್ಕೆ ನೀರು. ಮತ್ತೆ ಇವತ್ತು ಚಿನಿಮಾ ಏನು ಮಾಡ್ತೀಯಾ ಅಡುಗೆ? ಬರ್ಗರ್ ಆಮೇಲೆ ಫ್ರೆಂಚ್ ಫ್ರೈಸ್. ಅದಕ್ಕೆ ಫ್ರೆಂಚ್ ಫ್ರೈಸು ಬರ್ಗರ್ ಅಂತ ಹೇಳಿ ಬರ್ದಿದ್ದಾರೆ. ಅದನ್ನೇ ಮಾಡ್ತಾಳಂತಲ್ಲ. ಇದಿಷ್ಟು ಸಿನಿಮಾ ಕಿಚನ್ ಸೆಟ್. ಕ್ಯೂಟ್ ಆಗಿದೆ ನೋಡೋಕ್ಕೆ. ಸೊ ವರ್ತ್ ಅನ್ನಿಸ್ತು. ಆ್ಯಂಡ್ ಹಾಗೆ ನಾನು ಆಲ್ಮೋಸ್ಟ್ ಎಲ್ಲ ಆನ್ಲೈನಿಂದಾನೇ ತರಿಸಿರೋದು. ನೀವೇನಾದರೂ ತೊಗೊಳ್ಬೇಕು, ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಂದ್ರೆ ಸೊ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಹೋಗಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ. ಇವಳಿಗೆ ಇಷ್ಟ ಆಯಿತು. ಈ ಥರ ಒಂದು 3 years ಮಕ್ಕಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. 3 to 4 years ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಟೈಮ್ ಪಾಸ್ ಆಗುತ್ತೆ. ಇಷ್ಟ ಆಯ್ತಾ? ಯಾವ್ದು ಇಷ್ಟ ಆಯ್ತು ನಿಂಗೆ ಎಲ್ಲದಕ್ಕಿಂತ? ಜೆ ಅಂದ್ರೆ ಈ ಗೊಂಬೆಗಳ? ಮತ್ತೆ ಗೊಂಬೆ ಇಷ್ಟ ಆಗಿದೆ ಅಂತ ಜೆ ಮತ್ತೆ ಇದು ಕಿಚನ್ ಸೆಟ್ ಇಷ್ಟ ಆಯ್ತಂತೆ. ಇದಿಷ್ಟು ಸಿನಿಮಾಗೆ ನಾನು ರಜೆ ಕಲೆಕ್ಟ್ ಮಾಡಿರೋಂತಹ ಗಿಫ್ಟ್ಗಳು. ತುಂಬ ಜನರು ಕಿಚನ್ ಸೆಟ್ ಅಂತ ಕೂಡ ಗೆಸ್ ಮಾಡಿದ್ದೀರಾ. ಅದು ಹೆಂಗೆ ಗೆಸ್ ಮಾಡೋಕ್ಕಾಗತ್ತೆ ಅಂದರೆ ನಮ್ಮನ್ನು ಅರ್ಥ ಮಾಡ್ಕೊಂಡಿರ್ತಾರಲ್ವಾ. ಸೊ ಡೈಲಿ ನಮ್ಮ ಬ್ಲಾಗ್ಸ್ ನೋಡ್ತಾ ಇರೋರಿಗೆ ಗೊತ್ತಾಗ್ಬಿಡುತ್ತೆ ಏನಿರ್ಬೋದು ಅಂತ. ಸೊ ಇದಿಷ್ಟು ಗಿಫ್ಟ್ಗಳು. ಆ್ಯಂಡ್ ಹೇಗಿತ್ತು ಈ ವ್ಲಾಗ್ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಬಾಯ್.